ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಯ ಪಾಠ ಕೂಡ ಆಗ್ತಾ ಇದೆ. ಜೊತೆಗೆ ಇಬ್ಬರು ಫ್ರೆಂಡ್ಶಿಪ್ ಮಧ್ಯೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಿಗೆ ಫೈಟ್ ಕೂಡ ಆಗ್ತದೆ. ಆ್ಯಂಡ್ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ, ಯಾವ ಥರ ಟಾಸ್ಕ್ ಏನು ಕತೆ ಅಂತ. ಇವಾಗ ಸದ್ಯಕ್ಕೆ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ನೋಡ್ಕೊಂಬರೋಣ. ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಪ್ರೀತಿ ಅಂದ್ರೆ ಒಂದು ನಿಮ್ಮ ಪ್ರಕಾರ ಏನು ಗೈಸ್? ನಿಸ್ವಾರ್ಥದಿಂದ ನಾವು ಕೊಡುವಂತದ್ದೇ ಅಯ್ಯೋಪ್ಪ, ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ಬೆನ್ನ ಹಿಂದೆ ಯಾವಾಗ್ಲೂ ನಮ್ ಪಿತೂರಿ ಮಾಡುವಂತ ನಮ್ಮ ದುಶ್ಮನ್ಗಳನ್ನ ಯಪ್ಪ ಅವ್ರ ಮೇಲೂ ಕೆಲವೊಮ್ಮೆ ಪ್ರೀತಿ ಆಗ್ಬೋದು. ಕಡಿಮೆ ಪ್ರೀತಿನ ಗಳಿಸ್ಬಿಡ್ಬೋದೇನೋ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಪಾಯಿಂಟ್. ಬಹಳ ಕಷ್ಟ. ಯಪ್ಪ ಯಪ್ಪ ಯಪ್ಪ, ಕ್ರೇಜಿ ಇವರು. ಯಾರು ಅಂದ್ಕೊಂಡಿದ್ರಿ ಗೈಸ್ ಈ ಲೆವೆಲ್ಗೆ ಫೈಟ್ ಬೀಳುತ್ತೆ ಇವರಿಬ್ಬರ ಮಧ್ಯೆ ಅಂತ? ಆನೆಸ್ಟಾಗಿ ಹೇಳ್ತೀನಿ, ತುಂಬ ಜನ ಕಮೆಂಟ್ಸ್ಗಳು ಕೂಡ ನೋಡ್ತಾ ಇದ್ದೆ. ಎಲ್ಲರೂ ಹೇಳಿದ್ದೇನಪ್ಪ ಅಂದರೆ, ನಿನ್ನೆ ಪ್ರೋಮೋ ಬಂದಾಗ ಎಲ್ಲರೂ ಅಂದ್ಕೊಂಡಿದ್ರು ಇದೆಲ್ಲ ನಾಟಕ, ಸುಮ್ಮನೆ ಫೇಕಾಗಿ ಮಾಡ್ತಾ ಇದ್ದಾರೆ, ಹೈಲೈಟ್ ಆಗೋಸ್ಕರ, ಮತ್ತು ಬೇರೆ ಏನೋ ಕತೆ ಮಾಡ್ತಿದ್ದಾರೆ, ಏನೋ ಸ್ಟೋರಿ ಕಟ್ಕೊಂಡು ಹೋಗೋ ರೀತಿ ಕಾಣಿಸ್ತಿದೆ ಅಂತ ಅಂತಿದ್ರು. ಆದರೆ ನಿನ್ನೆ ನಮ್ಮ ಬಿಗ್ ಬಾಸ್ ಅವರು ತಂದಿಟ್ಟಿರುವಂಥ ಕೆಲಸ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಇಲ್ಲಿ ಯಾವುದೇ ಪ್ರೀ ಪ್ಲ್ಯಾನ್ ಅಂತೂ ಇಲ್ಲ. ತುಂಬ ಸಿಂಪಲಾಗಿ ಒಂದು ಕೆಲಸ ಮಾಡಿದ್ರು. ಆ್ಯಕ್ಚುಲಿ ನಾನು ತುಂಬ ಜನ ಕೇಳ್ತಾ ಇದ್ದೆ, ಬಿಗ್ ಬಾಸ್ ಅನ್ನೋದು ಸ್ಕ್ರಿಪ್ಟೆಡ್ ಶೋ ಅಲ್ಲ, ಆದರೆ ಬಿಗ್ ಬಾಸ್ ಅವ್ರಿಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಅದನ್ನು ಮಾಡ್ತಾರೆ, ಮುಂದೆ ಅದು ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದನೇ ಆ ಕೆಲಸಗಳು ಮಾಡೋದು ಅಂತ. ಆ್ಯಂಡ್ ಅದು ಇವಾಗ ಸತ್ಯ ಕೂಡ ಆಗಿದೆ. ತುಂಬ ಜನ ಹೇಳ್ತಾರಲ್ಲ ಸ್ಕ್ರಿಪ್ಟೆಡ್ ಶೋ ಅಂತ, ಆ ರೀತಿ ವರ್ಕ್ ಆಗಲ್ಲ, ಅದು ಈ ರೀತಿ ವರ್ಕ್ ಆಗುತ್ತೆ. ನೋಡಿ, ಇವರಿಬ್ಬರು ಫ್ರೆಂಡ್ಶಿಪ್ಪು ಯಾವ ಲೆವೆಲ್ಗಿತ್ತು, ಅಯ್ಯೋ ಬಿಟ್ಕೊಡ್ತಾನೆ ಇರಲಿಲ್ಲ, ಸುದೀಪಣ್ಣ ಹೋಗಿದ್ರೂ ಬಿಟ್ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ತುಂಬ ಸಿಂಪಲಾಗಿ ಮಾಡಿದ್ರು. ನಿಮ್ಮಿಬ್ಬರ ಮಧ್ಯೆ ಚರ್ಚೆ ಇಟ್ಟರು ಅಷ್ಟೇ, ಅವರಿಬ್ಬರ ಮಧ್ಯೆ. ಅದಾದಮೇಲೆ ಆಗಿದ್ದು ನೀವೇ ನೋಡ್ತಾ ಇದ್ದೀರಾ. ಇಷ್ಟೇ ಮಾಡೋದು ಬಿಗ್ ಬಾಸ್ ಅವರು. ಅದಾದಮೇಲೆ ಏನೇನಾಗುತ್ತೆ ಅಂತ ನೀವೇ ನೋಡ್ತಿದ್ದೀರಲ್ವಾ. ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ? ಬಟ್ ಏನಪ್ಪ ಅಂದರೆ, ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಸದ್ಯಕ್ಕಂತೂ ಸಖತ್ತಾಗಿ ಮಜಾ ಕೊಡ್ತಾ ಇದೆ. ಆ್ಯಂಡ್ ಫೈಟ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಮ್ಮ ರಕ್ಷಿತಾ ಅವರು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇವತ್ತು ಬಿಗ್ ಬಾಸ್ ಮನೇಲಿ ಪ್ರೀತಿಯ ಪಾಠ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಒಂದು ಇದಿತ್ತು, ಏನಪ್ಪ ಅಂದರೆ ಒಂದು ರೆಸ್ಪೆಕ್ಟ್ ಅಂದರೆ ಏನು ಅಂತ ಒಂದು ಪಾಠ ಮಾಡ್ತಾಯಿದ್ರು. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೀತಿ. ಸೊ ಇವತ್ತಿನ ಎಪಿಸೋಡಲ್ಲಿ ಯಾರು ಪ್ರೀತಿ ಬಗ್ಗೆ ಯಾವ್ಯಾವ ಥರ ಹೇಳ್ತಾರೆ, ಏನು ಕತೆ ಅಂತ ಕಾದು ನೋಡೋಣ. ಜೊತೆಗೆ ಇಲ್ಲಿ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಬೇಬಿ ಹಾರ್ಟ್ ಫೆಸ್ಟ್ ಅಂತ ಕೂಡ ಇಟ್ಟಿದ್ದಾರೆ. ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ಬೌಂಡ್ರಿನ ಹಾಕಿದ್ದಾರೆ, ಅದರೊಳಗೆ 4 ಜನ ಇದ್ದಾರೆ. ಒಂದು ಟೀಮಿಂದ ರಾಶಿಕಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ, ಇನ್ನೊಂದು ಟೀಮಿಂದ ಇಲ್ಲಿ ಜಾನ್ವಿ ಮತ್ತು ಇವರಿರುವಂಥದ್ದು ಕಾವ್ಯವರು. ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನಿನ್ನೆ ಕೂಡ ಇವರಿಬ್ಬರು ಇದಕ್ಕೆ ಮಾತಿನ ಇದರಲ್ಲಿ ಚರ್ಚೆಯಲ್ಲಿ ಸೊ ಇವ್ರಿಗೆ ಬಿದ್ದಿತ್ತು. ಸಖತ್ತಾಗಿ ತಿರ್ಗಿ ಅವರೇ ಬಂದಿದ್ದಾರೆ. ಆ್ಯಂಡ್ ಯಾರು ಫಿಸಿಕಲಿ ಸ್ಟ್ರಾಂಗ್ ಆಗಿ ಯಾರು ಗೆಲ್ತಾರೆ ಅಂತ ಕಾದು ನೋಡೋಣ. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೈಡ್ಗಳಲ್ಲಿ ಇದಿದೆ ಟೈಲ್ಸು, ಸೊ ಅದಕ್ಕೆ ಬಣ್ಣ ಬಡಿತಿರೋದು ಕಾಣಿಸ್ತಾ ಇದೆ. ಆ ಕಡೆ ಕೂಡ ಹೌದು. ಇಬ್ಬಿಬ್ಬರು ಇಂಟ್ರೆಸ್ಟಿಂಗ್ ಆಗಿದೆ ಗೇಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಸಖತ್ತಾಗಿ ರೆಡಿಯಾಗಿದ್ದಾರೆ. ಅಶ್ವಿನಿ ಗೌಡ ಮಾತ್ರ ಪಕ್ಕಾ ಫುಲ್ಲು ಧಮಾಕ ಮಾಡಬೇಕು ಅಂತಲೇ ನಿಂತಿರೋ ರೀತಿ ಕಾಣಿಸಿದೆ. ಆ್ಯಂಡ್ ಯಾವ ರೀತಿ ಕಟ್ ಆಗ್ತಾರೆ, ಯಾವ ಥರ ತಡಿತಾರೆ ಅಂತ ಕಾದು ನೋಡಬೇಕು. ಜೊತೆಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಒಂದು ಕಡೆ ರೆಡ್ ಟೈಲ್ಸ್ ಇದೆ, ಇನ್ನೊಂದು ಕಡೆ ಬ್ಲೂ ಟೈಲ್ಸ್ಗಳಿದೆ. ಅಂದರೆ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಕೆಂಪು ಟೀಮ್ ಇದೆ, ಇನ್ನೊಂದು ಬ್ಲೂ ಟೀಮ್ ಇದೆ. ಸೊ ಆ ಟೀಮ್ ಕಲರ್ದು ಟೈಲ್ಸ್ಗಳನ್ನ ಇಟ್ಟಿದ್ದಾರೆ, ಓಕೆನಾ. ಸೊ ಬಣ್ಣ ಬಳೆದು ಇಡ್ತಾ ಇದ್ದಾರೆ. ನೀವು ಹಿಂದೆ ನೋಡಿದ್ರೆ ತೊಗೊಬಂದು ಇಡ್ತಿರೋದು ಕೂಡ ಗೊತ್ತಾಗುತ್ತೆ, ಓಕೆನಾ. ಬಟ್ ಇಲ್ಲಿ ಈ 4 ಜನ ಕೆಲಸ ಏನಪ್ಪ ಅಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇವಾಗ ಅಟ್ಯಾಕ್ ಮಾಡ್ತಿರೋದು ಯಾರಪ್ಪ ಅಂದರೆ ಜಾನ್ವಿ. ಆ ಕಡೆ ಕಾವ್ಯವರು ಸುಮ್ಮನೆ ನಿಂತಿದ್ದಾರೆ, ಅಂದರೆ ಪ್ರೊಟೆಕ್ಟ್ ಮಾಡೋವಂಥ ಕೆಲಸ ಅವರು ವಹಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಟ್ಯಾಕ್ ಮಾಡೋಕ್ಕೆ ಬಂದಂಥವ್ರನ್ನ ತಡೆಯೋಕ್ಕೆ ಬರ್ತಿರೋವಂಥದ್ದು ಯಾರಪ್ಪ ಅಂದರೆ ಈ ಕಡೆ ಟೀಮಿಂದ ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿ. ಆ್ಯಂಡ್ ಇವಾಗ ಒಂದು ಕಡೆ ಪ್ರೊಟೆಕ್ಟ್ ಕೂಡ ಮಾಡ್ಕೋಬೇಕು, ಇನ್ನೊಂದು ಕಡೆ ಡಿಸ್ಟ್ರಾಯ್ ಕೂಡ, ಅಂದರೆ ಹೊಡೆದಾಕಬೇಕು, ಓಕೆನಾ. ಆ್ಯಂಡ್ ಈ ಇದರಲ್ಲಿ ಒಂದೇನಪ್ಪ ಅಂದರೆ ಆ ಕಡೆಯಿಂದ ತಂದು ಇಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಒಂದು 10 ನಿಮಿಷ ಅಂತ ಅಂದ್ಕೊಳ್ಳೋ, ಓಕೆನಾ. ಆ ಟೈಮ್ ಪೀರಿಯಡ್ ಒಳಗಡೆ ಮುಗಿಸ್ಬೇಕಾಗುತ್ತೆ. ಎಕ್ಸಾಕ್ಟ್ ಟೈಮ್ ಹೇಳ್ತೀರ ನಾನು. ಸೊ ಆ ಟೈಮ್ ಇರುತ್ತೆ, ಓಕೆನಾ. ಆ ಟೈಮ್ ಒಳಗಡೆ ಯಾರ ಟೈಲ್ಸ್ಗಳು ಜಾಸ್ತಿ ಇರುತ್ತೆ, ಸೊ ಯಾರ ಟೈಲ್ಸ್ ಕಡಿಮೆ ಇರುತ್ತೆ ಅದು ಲೆಕ್ಕ ಆಗುತ್ತೆ. ಸೊ ಯಾರು ಜಾಸ್ತಿ ಇರುತ್ತೋ ಆ ಟೀಮ್ ವಿನ್ ಆಗುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಬೇರೆಯವ್ರನ್ನ ಹೊಡೆದಾಕೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇಲ್ಲಿ ಕಾವ್ಯವ್ರು ಸುಮ್ಮನೆ ನಿಂತಿರೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಇವರಂತೂ ಅಟ್ಯಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅವ್ರಿಬ್ಬರು ಬಂದು ನಿಂತ್ಕೊತಿರೋಂಥದ್ದು. ಒಬ್ಬರೇ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಏನೋ ಅಂತ ಅನಿಸುತ್ತೆ, ನೋಡೋಣ. ಜೊತೆಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಆ ಬೌಂಡ್ರಿಂದ ಆಚೆ ಎಲ್ಲ ಹೋಗಿರೋಂಥದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಅದು ಹೋಗ್ಬೋದಾ, ರೂಲ್ಸ್ ಏನಿದೆ ಏನು ಕತೆ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಜೊತೆಗೆ ಜಾನ್ವಿಯವ್ರನ್ನ ಹೆವಿ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹಿಡಿದು ಕಟ್ಟಾಗ್ತಿರೋದು ಯಾರಪ್ಪ ಅಂದರೆ ಅದು ಅಶ್ವಿನಿ ಗೌಡ ಅವರು. ಇಲ್ಲಿ ಕತ್ತತ್ರ ಎಲ್ಲ ಇಟ್ಕೊಂಡಿದ್ದಾರೆ ಫುಲ್ಲು, ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಯಪ್ಪ ಸೀರಿಯಸ್ಲಿ. ಆ್ಯಂಡ್ ಇಲ್ಲಿ ಮಣ್ಣು ಮುಗಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಜಾನ್ವಿಗೆ. ಆ ಲೆವೆಲ್ಗೆ ಹಿಂಗೆ ಹಿಡಿದು ಹಿಂಗೆ ಯಪ್ಪ ಅದು ಮೇಗಡೆ ಕೂತ್ಕೊಂಡು ನೆನ್ನೆಲ್ಲ ಕೋಪ ಇತ್ತಲ್ಲ, ಅದನ್ನೆಲ್ಲ ಸಕ್ಕದಾಗಿ ತೀರಿಸ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು.
ನೋಡೋಣ ಇನ್ನು ಮುಂದೆ ಏನೇನು ಮಾಡ್ತಾರೆ ಏನು ಕತೆ ಅಂತ. ಒಟ್ಟಿನಲ್ಲಿ ಹೆವಿ ಡಾಮಿನೇಟ್ ಮಾಡ್ತಿದ್ದಾರೆ ಇದರಲ್ಲಿ ಟಾಸ್ಕಲ್ಲಿ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ರಪ್ಪ ಹೆಂಗೆ ಕೂತವ್ರೆ, ಅಲ್ಲಾಡಂಗಿಲ್ಲ, ಅಂದರೆ ಕಂಪ್ಲೀಟ್ಲಿ ಲಾಕ್ ಅಂತ ಹೇಳ್ಬೋದು ಜಾನ್ವಿಯವರು. ಬಟ್ ಫಿಸಿಕಲಿ ಅಶ್ವಿನಿ ಮೇಡಮ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಪ್ರೂವ್ ಮಾಡ್ಕೋತಿದ್ದಾರೆ. ಈ ಫೈಟೇ ಬೇಕಾಗಿದ್ದಂಥದ್ದು. ಈ ರೀತಿ ಫೈಟ್ ಮಾಡೋದು ಬಿಟ್ಬಿಟ್ಟು ನಮ್ಮ ಫ್ರೆಂಡ್ಸು ನಾವು ಅದು ಇದು ಅಂತ ಕೂತ್ಕೊಂಡ್ರೆ ವರ್ಕೌಟ್ ಆಗೋಲ್ಲ. ಇವಾಗ ಎಲ್ಲರದ್ದು ಇಂಡಿವಿಜುವಲ್ ಗೇಮ್ ಬರ್ತಾ ಇದೆ. ಆ್ಯಂಡ್ ಜೊತೆಗೆ ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ. ಟಾಸ್ಕ್ಗಳು ಕೊಟ್ಟಾಗಲೇ ಎಲ್ಲರದ್ದು ಇಂಡಿವಿಜುವಲ್ ಗೇಮ್ ಬರೋವಂಥದ್ದು ಆಚೆಗೆ. ಅದು ಆ್ಯಪಿಗಪ್ಪ ಇವಾಗ ಅಟ್ಲೀಸ್ಟ್ ಟಾಸ್ಕ್ಗಳು ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಲಾಕ್ ಗುರು, ಏನು ಫುಲ್ ಹೆವಿ, ಏನು ಈ ಲೆವೆಲ್ ಅದಿಕೊಂಡ್ರೆ ಎಲ್ಲ ಅಲ್ಲಾಡೋಕ್ಕಾಗುತ್ತೆ. ಬಟ್ ಇಲ್ಲಿ ಕಾವ್ಯ ಮತ್ತು ರಾಶಿಕಾ ಶೆಟ್ಟಿ ತೋರಿಸ್ತಾ ಇಲ್ಲ. ಅವರಿಬ್ಬರ ಮಧ್ಯೆ ಕೂಡ ಫೈಟ್ ಇರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಅದ್ರೊಳಗಡೆಯಿಂದ ಆಚೆ ಬಂದಿರೋದು ಕೂಡ ಕಾಣಿಸಿದೆ, ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಇವರಿಬ್ಬರದ್ದು ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕತೆ ಅಂತ ಕಾದು ನೋಡೋಣ. ಆ್ಯಂಡ್ ರಾಶಿಕಾ ಶೆಟ್ಟಿ ಕಾವ್ಯ ಇವರಿಬ್ಬರ ಮಧ್ಯೆ ಯಾರು ಡಾಮಿನೇಟ್ ಮಾಡ್ತಿರ್ತಾರೆ, ಯಾರು ಸಖತ್ತಾಗಿ ಫೈಟ್ ಕೊಟ್ರು ಅಂತ ನೋಡಬೇಕು. ಓಕೆನಾ, ಸೋಲೋ ಗೆಲುವು ಇದ್ದಿದ್ದೆ, ಬಟ್ ಆದರೆ ಫೈಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕಾದು ನೋಡೋಣ. ಜೊತೆಗೆ ಈ ಪ್ರೊಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಪ್ರೀತಿ ಅಂದ್ರೆ ಒಂದು ಟ್ರೂ ಬಾಂಡ್. ನಮ್ಮ ರಕ್ಷಿತಾ ಶೆಟ್ಟಿಯವ್ರ ಪ್ರಕಾರ ಪ್ರೀತಿ ಅಂದರೆ ಏನು ಅಂದರೆ ಒಂದು ಟ್ರೂ ಬಾಂಡ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅದನ್ನು ಅವ್ರು ಹೇಳಿರುವಂಥ ಅಂದರೆ ಇವೆರಡೂ ಕೂಡ ಟಾಸ್ಕ್ ಸಪ್ರೇಟ್ ನಡೆದಿರುತ್ತೆ. ಮತ್ತು ಈ ಮಾತುಕತೆ ಏನಿದೆ ಪ್ರೀತಿ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅದು ಮೊದಲೇ ನಡೆದಿರುತ್ತೆ. ಓಕೆನಾ, ಅದನ್ನು ಇಲ್ಲಿ ತಂದು ಲಿಂಕ್ ಯಾಕೆ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಬಾಂಡ್ ಬಗ್ಗೆ ಮಾತಾಡ್ತಿದ್ದಾರೆ. ಮತ್ತು ಪ್ರತಿಯೊಂದು ಬಾಂಡಿಂಗ್ ಅಂತ ಬಂದಾಗ ಅದರಲ್ಲಿ ಪ್ರೀತಿ ಇರಬೇಕಾಗುತ್ತೆ. ಓಕೆನಾ, ಸೊ ಪ್ರೀತಿಲಿ ಒಳ್ಳೆ ಬಾಂಡಿಂಗ್ ಕೂಡ ಇರಬೇಕಾಗುತ್ತೆ. ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಜೊತೆಗೆ ಇಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಯಾವ ಥರ ಬಾಂಡಿಂಗ್ನ ಶೇರ್ ಮಾಡ್ಕೊಂಡಿದ್ರು, ಯಾವ ಥರ ಪ್ರೀತಿ ಇತ್ತು ನೀವೆಲ್ಲ ನೋಡಿದಿರ. ಓಕೆನಾ, ಬಟ್ ಯಾವುದೇ ಬಾಂಡಿಂಗ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಅನ್ಕೋತಾರೆ ಪ್ರೀತಿ ಅಂದರೆ ಮದುವೆ ಆಗಿಗೆ ಅಂತ. ಗೈಸ್, ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಬೇರೆ ಬೇರೆ ಉತ್ತರಗಳು ಬರುತ್ತೆ ಅಂತ ಗೊತ್ತು, ನೋಡೋಣ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ, ಆ್ಯಂಡ್ ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಅದು ನೋಡೋಕೆ ತುಂಬ ಖುಷಿ ಆಗ್ತಿತ್ತು. ಓಕೆನಾ, ಬಟ್ ಅದರಲ್ಲಿ ಪ್ರೀತಿ ಕೂಡ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಅದೇ ರೀತಿ ಪ್ರೊಟೆಕ್ಟ್ ಮಾಡ್ಕೊಂಡೇ ಬಂದರು 4 ಗಂಟೆ. ಬಟ್ ಇವಾಗ ಆಟ ಬದಲಾಗ್ತಿದೆ ಅಂತಲೇ ಹೇಳ್ಬೋದು. ಅದನ್ನು ತಂದಿಟ್ಟಿರೋದು ನಮ್ಮ ಬಿಗ್ ಬಾಸು. ಆ್ಯಂಡ್ ಇಲ್ಲಿ ಇವರಿಬ್ಬರ ಬಾಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮತ್ತು ಎಷ್ಟು ಟ್ರೂ ಆಗಿತ್ತು ಅಂತ ಕೂಡ ಟೆಸ್ಟಿಂಗ್ ನಡೀತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮುಂದೆ ಕೇಳಿಸ್ಕೊಂಡು ಬನ್ನಿ. ನಿಸ್ವಾರ್ಥದಿಂದ ನಾವು ಕೊಡುವ ನೋಡಿ ಅಲ್ಲಿ ಯಾವ ಲೆವೆಲ್ಗೆ ಜಗಳ ಆಗ್ತಿದೆ ಯಪ್ಪ. ಖಂಡಿತ ಯಾವುದೇ ರೀತಿಯಾದ ಒಂದು ಸ್ವಾರ್ಥ ಇಲ್ಲದಂತೆ ನಾವು ನಿಸ್ವಾರ್ಥವಾಗಿರುವಂಥದ್ದು ಪ್ರೀತಿ ಅಂತ ತುಂಬ ಜನಕ್ಕೆ ಅನಿಸುತ್ತೆ, ಅದು ರೈಟ್ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ ಬೆನ್ನ ಹಿಂದೆ ಯಾವಾಗಲೂ ನಮ್ಮ ಪಿತೂರಿ ಮಾಡುವಂಥ ನಮ್ಮ ದುಶ್ಮನ್ಗಳನ್ನ ಅಯ್ಯೋ, ಆ್ಯಕ್ಚುಲಿ ಒಂದು ಏನಾಗ್ತಿದೆ ಗೊತ್ತಾ, ಟಾಂಟ್ ಕೊಡೋ ರೀತಿ ಇದೆ. ಸೀರಿಯಸ್ಲಿ ಇದು ಆ್ಯಕ್ಚುಲಿ ಮೊದಲು ಯಾವಾಗಲೂ ಹೇಳಿರುವಂಥದ್ದು ಇರುತ್ತಲ್ಲ, ಅದನ್ನು ಇವಾಗ ಗೇಮ್ಗಳಿಗೆ ತಗೊಬಂದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಅಂದರೆ ಅವ್ರು ಹೇಳಿರುವಂಥ ಮಾತಕ್ಕೂ ಅವ್ರು ಆಡುವಂಥ ಆಟಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಏನು ಕತೆ ಕ್ಲಿಯರಾಗಿ ಗೊತ್ತಾಗ್ತದೆ. ಜೊತೆಗೆ ಇನ್ನೊಂದು ನಮಗೆ ಅರ್ಥ ಮಾಡಿಸೋದೇನಪ್ಪ ಅಂದರೆ ಆಲ್ರೆಡಿ ಒಂದಿಷ್ಟು ದ್ವೇಷ ಅನ್ನೋದಿರುತ್ತೆ ಗೊತ್ತಾ ಒಬ್ಬರ ಮೇಲೆ, ಅದು ಕೋಪ ಅನ್ನೋದಿರುತ್ತೆ ಅಲ್ವಾ, ಅದನ್ನು ಟಾಸ್ಕ್ಗಳಲ್ಲಿ ಯಾವ ಥರ ತೀರ್ಸ್ಕೋತಾರೆ ಅನ್ನೋದು ಕೂಡ ನಮ್ಗೆ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ ಅಂತ ಹೇಳ್ಬೋದು. ಅವ್ರ ಮೇಲೂ ಕೆಲವೊಮ್ಮೆ ಪ್ರೀತಿ ಆಗ್ಬೋದು. ಹೌದು, ಮೇ ಬಿ ಗಿಲ್ಲಿಯವ್ರ ಜೊತೆನೂ ಆಗ್ಬೋದು. ಅದ್ರ ಜೊತೆಗೆ ಇವಾಗ ನಡೀತಿದೆಯಲ್ಲಪ್ಪ ಒಂದು ಯಾರು ನಮ್ಮ ರಘುವಣ್ಣ, ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಆ್ಯಂಗಲ್ ಕೂಡ ತಂದುಬಿಟ್ಟಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಕ್ರೇಜಿಯಾಗಿ ಹೋಗ್ತದೆ. ಬಿಗ್ ಬಾಸ್ ಮೇಲೂ ನಡೀತಿದೆ ಅದು ರೇಗ್ಸೋಂಥದ್ದೆಲ್ಲ, ಎಲ್ಲಿಗೆ ಹೋಗಿ ಮುಟ್ಟುತ್ತೇನೋ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಏನೇನೋ ಮಾಡ್ತಿದ್ದಾರೆ, ಮಾಡಲಿ. ಪ್ರೀತಿನ ಗಳಿಸ್ಬಿಡ್ಬೋದೇನೋ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ. ಖಂಡಿತ ಗುರು, ಪ್ರೀತಿನ ಸಂಪಾದನೆ ಮಾಡೋದು ಈಸಿನೇ ಆ್ಯಕ್ಚುಲಿ, ಬಟ್ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬ ಕಷ್ಟ. ಅದೇ ಇಲ್ಲ ಆಗ್ತಿರುವಂಥದ್ದು. ಬಿಗ್ ಬಾಸ್ ಮೇಲೆ ನೀವು ಒಬ್ಸರ್ವ್ ಮಾಡಿದ್ರೆ ಅದೇ ಕತೆ ಆಗುತ್ತೆ. ಇಲ್ಲಿ ಎಷ್ಟೋ ಜನ ಪ್ರೀತಿನ ಮಾಡ್ತಾರೆ, ಬಾಂಡಿಂಗ್ನ ಕಟ್ಕೋತಾರೆ, ಬಟ್ ಅದೆಲ್ಲವೂ ಕೂಡ ಟೆಸ್ಟ್ ಆಗುವಂಥದ್ದು ಈ ಬಿಗ್ ಬಾಸ್ ಮನೇಲಿ ಪ್ರತಿ ಸಲ ಆಗ್ತಾ ಇರುತ್ತೆ. ಅದನ್ನು ಯಾರು ಗೆಲ್ತಾರೆ ಕಾದು ನೋಡಬೇಕಾಗತ್ತೆ. ಜೊತೆಗೆ ಅಶ್ವಿನಿ ಮೇಡಮ್ ಅಂತ ಬಂದಾಗ, ಜಾನ್ವಿ ಅಂತ ಬಂದಾಗ ಈ ಪ್ರೋಮೋದಲ್ಲಂತೂ ಸಖತ್ತ ಫೈಟ್ ಕೊಡೋ ರೀತಿ ಕಾಣಿಸಿದೆ. ಬಟ್ ಹೆವಿ ಡಾಮಿನೇಟಾಗಿ ಕಾಣ್ತಿರೋದು ಅಶ್ವಿನಿ ಮೇಡಮು. ಒಟ್ಟಿನಲ್ಲಿ ಇವರಿಬ್ಬರ ಮಧ್ಯೆ ಇರುವಂಥ ಫೈಟ್ನ ತಂದಿಟ್ಟಿದಾರಲ್ಲ ನಮ್ಮ ಬಿಗ್ ಬಾಸು, ಕ್ರೇಜಿ. ಆ್ಯಂಡ್ ಇವಾಗ ಆಟಕ್ಕೂ ಕೂಡ ಅವರೇ ಬಿಗ್ ಬಾಸಲ್ಲಿ ಸೆಲೆಕ್ಟ್ ಮಾಡಿದರೆ ಏನು ಕತೆ ಇವತ್ತಿನ ಎಪಿಸೋಡ್ ಕಾದು ನೋಡಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಬಟ್ ಇಲ್ಲೇನಪ್ಪ ರಾಶಿಕಾ ಶೆಟ್ಟಿ ಮತ್ತು ಕಾವ್ಯನೂ ಸ್ವಲ್ಪ ತೋರಿಸಿದ್ರೆ ಚೆನ್ನಾಗಿರೋದು. ಅವ್ರ ಫೈಟ್ದು ಒಂದು ಸ್ವಲ್ಪ ನಮಗೆ ಗ್ಲಿಮ್ಸ್ ಸಿಗ್ತಾ ಇಲ್ಲ. ಅವರಿಬ್ಬರು ಯಾವ್ಯಾವ ಥರ ಹೊಡೆದಾಡ್ಕೊಂಡಿರ್ಬೋದು ಏನು ಕತೆ. ಮೊದಲೇ ನೆನ್ನೆ ಅಷ್ಟೆಲ್ಲ ಹತ್ತಿಸಿದ್ರು ನಮ್ಮ ಬಿಗ್ ಬಾಸು. ಇನ್ನೂ ಬೇರೆ ಥರ ಹೋಗ್ಬೋದು ಅಂತ ಅನ್ಸುತ್ತೆ. ಕಾದು ನೋಡೋಣ. ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.